ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಗಳನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನ, ಅಭಿವೃದ್ಧಿಯನ್ನ, ಸಮಸ್ಯೆಗಳಿಗೆ ಪರಿಹಾರವನ್ನ ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾನು ಆಶಿಕ್ ಮುಲ್ಕಿ. ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಬೆಳಗಾವಿ ಜಿಲ್ಲೆಯಲ್ಲಿದ್ದೀವಿ. ಇಲ್ಲಿನ ಬೈಲಹೊಂಗಲ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂತ ರೈತರು ಬೆಳೆದಂತ ಹೆಸರು ಬೇಳೆ ಇದೀಗ ಭಾರಿ ನಷ್ಟಕ್ಕೆ ಸಿಲುಕಿ ಇಲ್ಲಿರುವಂತ ರೈತರ ಬದುಕು ಆ ಕಡೆನೂ ಅಲ್ಲ ಈ ಕಡೆನೂ ಅಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ನಿಂತಿರುವಂಥದ್ದು. ದೊಡ್ಡವಾಡ ಗ್ರಾಮಸ್ಥರು ರೈತರು ನಮ್ಮ ಜೊತೆಗಿದ್ದಾರೆ. ಕೈಯಲ್ಲೆಲ್ಲ ನಾವು ನೋಡ್ಬೋದು, ಅವರು ಹೆಸರು ಬೇಳೆಯನ್ನ ಇಟ್ಕೊಂಡು ನಿಂತಿದ್ದಾರೆ. ಇದನ್ನ ಈಗ ಮಾರುವ ಆಗಿಲ್ಲ, ಅವರು ಇಟ್ಕೊಂಡು ಅವ್ರಿಗೆ ಬೇಕಾದಾಗೆ ಉಪಯೋಗಿಸೋ ಆಗಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ, ಬಹಳ ಹೀನಾಯ ಪರಿಸ್ಥಿತಿಯಲ್ಲಿ ಇರುವಂಥ ರೈತರು ಇರುವಂಥದ್ದು. ಸೊ ಯಾವೆಲ್ಲ ಸಮಸ್ಯೆಗಳಾಗ್ತಿದೆ ಅನ್ನುವಂಥದ್ದನ್ನು ಇಲ್ಲಿನ ರೈತರಿದ್ದಾರೆ, ರೈತ ಮುಖಂಡರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ಎಲ್ಲರನ್ನೂ ಕೂಡ ನಾವು ಮಾತಾಡ್ಸೋಣ. ಸರ್, ಮೊದಲನೇದಾಗಿ ಮಾಜಿ ಶಾಸಕರನ್ನ ಮಾತಾಡಿಸ್ತೀನಿ. ಸರ್, ಬೆಳೆ ಕೈಗೆ ಬಂದಿದೆ, ಬಾಯಿಗೆ ಬರ್ತಾ ಇಲ್ಲ, ಯಾವ ರೀತಿಯಾಗಿರುವಂಥ ನಷ್ಟವನ್ನು ಇಲ್ಲಿನ ರೈತರು ಅನುಭವಿಸ್ತಿದ್ದಾರೆ ಅಂತ? ಈ ವರ್ಷ ದೊಡ್ಡವಾಡ ಅಂತಂದ್ರೆ ಇದು 1000 ಮೀಟಿ ಒಕ್ಕಲ್ನಾಡು ಅಂತಾರೆ. ಇದಕ್ಕಂದ್ರೆ ಭಾಳ ಜನ ದೊಡ್ಡ ರೈತರು ಇಲ್ಲಿದ್ದಾರೆ. 10,000ಕ್ಕಿಂತ ಹೆಚ್ಚು ಎಕರೆ ಭೂಮಿಯನ್ನು ಹೊಂದಿದಂಥ ಒಂದು ಇಡೀ ಬೆಳಗಾವಿ ಜಿಲ್ಲೆಯೊಳಗೆ ದೊಡ್ಡ ಭೂಮಿ ಹೊಂದಿದಂಥ ಒಂದು ಊರು. ಇಲ್ಲಿ ಪ್ರತಿ ವರ್ಷ ಹೆಸರು ಅಂತಂದ್ರೆ ಇವರು ದೊಡ್ಡ ಹಬ್ಬ ಇದ್ದಂಗೆ. ಹೆಸರು ಬಂತಂದ್ರೆ ಇವರೆಲ್ಲ ರೈತರು ಭಾಳ ಖುಷಿ ಇರುವಂಥ ಸುಗ್ಗಿ ಇದ್ದಂಗೆ. ಅಂದರೆ ಸಾಕಷ್ಟು ರೈತರು ಹೆಸರು ಬೆಳಿತಾರೆ. ಈ ವರ್ಷ ಹೋದ ವರ್ಷ ಭಾಳ ಒಳ್ಳೆಯ ಬೆಳೆ ಬಂದು ಚಲೋ ಆಗಿತ್ತು. ಈ ಸಲ 7,000 ಎಕರೆ ಹೆಸರೆಲ್ಲ ಬಾದಾಗಿ ಇವತ್ತು ಈಗ ನೋಡ್ರಿ ಇಲ್ಲೆಲ್ಲ ನಾ ತೋರ್ಸಾತೆ ನಿಮ್ಗೆ. ಈ ರೀತಿ ಇರೋದ್ರಿಂದ ತಿನ್ನಕ್ಕೂ ಸಾಧ್ಯ ಇಲ್ಲ. ಹಾಂ, ಎಲ್ಲ ಕೆಟ್ಟೋಗಿ ಸಾಧ್ಯ ಇಲ್ಲ. ಪ್ರತಿ ಸಲ 6,000 ರೂಪಾಯಿ ಇರ್ತದ. ಎಂತ 6,000ಕ್ಕಿಂತ ಹೆಚ್ಚು ರೇಟ್ ಇರುವಂಥದ್ದು ಈ ಸಲ ಇದು ಮಾರಕೋರು 500 ರೂಪಾಯಿ 1,000 ರೂಪಾಯಿ ತೊಗೋದಿಲ್ಲ ಯಾರು. ದನಗಳು ತಿನ್ನೋದ್ರಿಂದ ಇಂಥ ಈ ಟೈಪ್ ಆಗೋದ್ರಿಂದ ವೇಸ್ಟ್ ಡೆಫಿನೆಟ್ಲಿ ವೇಸ್ಟ್. ವಿಶಾಲ ಹಾಕಿ ತಿನ್ನಕ್ಕೆ ಹೋಗೋದಿಲ್ಲ. ಕೈ ಹಾಕಿ ಡೆಫಿನೆಟ್ಲಿ ಹೌದು, ಕೈ ಹಾಕಿ ಹೌದು, ಕೈ ಹಾಕಿ. ಅದಕ್ಕೆ ಇವತ್ತು ರೈತರ ಪರಿಸ್ಥಿತಿ ಏನಂದ್ರೆ ಇವ್ರದ್ದು ನೀರಾವರಿ ಇಲ್ಲ. ದೊಡ್ಡವಾಡದ ನೀರಾವರಿ ಭೂಮಿ ಇಲ್ಲಿ ಎಲ್ಲ ಮೇಡು ಅಂತ ಮಳೆ ಆಶ್ರಿತ ಅಂತ ಭೂಮಿ. ಇಲ್ಲಿ ಇವ್ರ ಹೆಸರು ತೆಗೆದು ನೆಕ್ಸ್ಟ್ ಕಡ್ಲಿ ಹಾಕುವಂಥದ್ದು. ಹೆಸರು ಬರಲಿಲ್ಲ ಅಂದ್ರೆ ಸಾಕಷ್ಟು ಸಾಲಾಗಿಲ್ಲ ಮಾಡಿ ಎಲ್ಲ ಮಾಡಿರ್ತಾರೆ. ನೆಕ್ಸ್ಟ್ ಈಗ ಹಿಂಗಾರಿ ಪಿಕ್ಕಿಲ್ಲಿ ಕಡ್ಲಿ ಹಾಕ್ತಾರೆ. ಈ ರೀತಿ ಆಯ್ತಂದ್ರೆ ಅದು ಸರಿಯಾಗಿ ಬರೋದಿಲ್ಲ. ಮತ್ತು ಅದಕ್ಕೂ ಮತ್ತೆ ಸಾಲ ಮಾಡಬೇಕು. ಇಂಥ ಪರಿಸ್ಥಿತಿ ಬಂತು. ಅದಕ್ಕೆ ಸರ್ಕಾರದವ್ರು ಈ ಕಡೆ ಲಕ್ಷ್ಯ ಕೊಟ್ಟು, ಯಾಕಂದ್ರೆ ಬೆಳೆ ವಿಮಾ ಅಂತೂ ಎಲ್ಲರೂ ಮಾಡಿರೋದಿಲ್ಲ. ಬೆಳೆ ವಿಮಾ ಕೆಲವೊಂದಷ್ಟು ಜನ ಸೊಸೈಟಿ ಅಥವಾ ಇಲ್ಲಿದ್ದವ್ರು ಮಾಡಿರ್ತಾರೆ. ಭಾಳ ಜನ ರೈತರು ಬೆಳೆ ವಿಮೆನೂ ಮಾಡಿರೋದಿಲ್ಲ. ಅದಕ್ಕೆ ಎಲ್ಲರಿಗೂ ಸರ್ಕಾರದಿಂದ ಪರಿಹಾರ ಕೊಡುವಂಥದ್ದು ಆಗ್ಬೇಕು ಅನ್ನೋಂಥದ್ದು ನಮ್ಮೆಲ್ಲರ ರೈತರ ಮನವಿ. ಅದಕ್ಕೆ ಸರ್ಕಾರ ಸ್ಪಂದನೆ ಮಾಡಬೇಕು ಅನ್ನೋಂತ ಕೇಳ್ಬೇಕು. ಸರ್, 1-2 ಎಕರೆ 3 ಎಕರೆ ಆದರೆ ಹೆಂಗೋ ಒಂದು ತಡ್ಕೊಂಡಿರ್ಬೋದಿತ್ತು. ಇದು ನಿಮ್ಮೂರಲ್ಲೇ ಸುಮಾರು 6-7 ಸಾವಿರ ಎಕರೆ, ಇಡೀ ತಾಲೂಕಿನಾದಂಥ 30,000 ಎಕರೆಗೂ ಅಧಿಕ ಜಮೀನಲ್ಲಿ ಬೆಳೆದಿರುವಂಥ ಬೆಳೆ ನಾಶ ಆಗಿದೆ. ಹೌದು. ಈಗ ಏನಾಗಿದೆ, ಈಗ ದೊಡ್ಡವಾಡ ಒಂದು ಕ್ಷೇತ್ರವನ್ನು ತಗೊಂಡಾಗ ಇದು 6,000 ಎಕರೆಗಿಂತ ಹೆಚ್ಚಾಗಿ ಇಲ್ಲಿ ಹೆಸರು ಬೆಳೆದಿದ್ದಾರೆ. ಅದೇ ರೀತಿ ಕರಿಕಟ್ಟಿ ಆಗಿರ್ಬೋದು, ಈ ಕಡೆ ಸುತ್ತಮುತ್ತಲು ಸುಮಾರು ಹಳ್ಳಿಗಳು, ಏನೋ 14-15 ಹಳ್ಳಿಗಳಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು ಹೆಸರು. ಯಾಕಂತಂದ್ರೆ ಇದನ್ನೇ ನಂಬಿ ನಾವು ಪೂರಾ ಜೀವನವನ್ನೇ ಇದರ ಮೇಲೆ ಇಟ್ಕೊಂಡಿರ್ತೇವೆ. ಇದು ಸಂಪೂರ್ಣವಾಗಿ ನಾಶ ಆಗಿರೋದ್ರಿಂದ ಇವತ್ತು ಹೇಳ್ತಾ ಇದ್ದಾರೆ, ದನಗಳು ಕೂಡ ಏನು ಉಳಿದದ್ದನ್ನು ಕುರಿ ದನ ತಿಂದು ಕೂಡ ಸಾಯ್ತಾ ಇದ್ದಾವೆ. ಮನುಷ್ಯರಂತರೂ ತಿನ್ನುವಂಥ ಸ್ಥಿತಿಯಲ್ಲಿ ಇವತ್ತು ಹೆಸರಿಲ್ಲ. ಇದನ್ನು ಸರ್ಕಾರನೇ ಖರೀದಿ ಕೇಂದ್ರಗಳನ್ನು ತೆಗೆದು ಅದೇನು ಸರ್ಕಾರ ನಿಗದಿ ಮಾಡಿದೆ ಅದೇ ರೇಟ್ನಲ್ಲಿ ಇದನ್ನು ಖರೀದಿ ಮಾಡಬೇಕು. ಒಂದೇದ್ದು, ಕೇಂದ್ರ ಸರ್ಕಾರ ಕೊಡ್ತತ್ತೋ ಬಿಡ್ತತ್ತೋ NDRF ಟೀಮ್ದು ಅದು ಬೇರೆ, NDRFದ ಪರಿಹಾರ ಕೊಡತ್ತೋ ಬಿಡೋದು ಗೊತ್ತಿಲ್ಲ. ಆದರೆ ಸರ್ಕಾರ ಏನಿದೆ ಇವತ್ತು ರೈತರು ಬದುಕಬೇಕಂದ್ರೆ ಪೂರ್ತಿಯಾಗಿ ಸಂಪೂರ್ಣವಾಗಿ ನಾಶ ಆಗಿರೋದ್ರಿಂದ ಸರ್ಕಾರ ಭಾಳ ಮುತರ್ಜಿ ವಹಿಸಿ ಪರಿಹಾರವನ್ನು ಘೋಷಣೆ ಮಾಡಬೇಕು. ಅದೇ ರೀತಿಯಾಗಿ ಇನ್ಶೂರೆನ್ಸ್ ಮಾಡಿದಂಥ ಎಲ್ಲ ರೈತರಿಗೂ ಕೂಡ ಮಧ್ಯಂತರ ಪರಿಹಾರ ಅಂತೇಳಿ ಇನ್ಶೂರೆನ್ಸ್ ಕಂಪನಿಯನ್ನು ಇಮಿಡಿಯೇಟ್ ಆಗಿ ಅದನ್ನು ಬಿಡುಗಡೆ ಮಾಡಬೇಕು. ಅದೇ ರೀತಿ 31ಕ್ಕೆ ಮುಗಿಸಿದ್ದಾರೆ. ಇನ್ಶೂರೆನ್ಸನ್ನು ಇನ್ನೂ ಹೆಚ್ಚಾಗಿ ಮಾಡಬೇಕು, ಅದನ್ನು ಬೆಳೆಸ್ಬೇಕು. ಯಾಕಂದ್ರೆ ಈ ಕೃಷಿ ಇಲಾಖೆ JD ಅವರು ಸರಿಯಾದಂಥ ವರ್ಕ್ ಮಾಡಿದ ಕಾರಣ ಯಾವ ರೈತರಿಗೂ ಕೂಡ, ಯಾಕಂದ್ರೆ ಈಗ ಸಹಕಾರಿ ಪತ್ತಿನ ಬ್ಯಾಂಕ್ಗಳಲ್ಲಿ ತಾವು ಮಾಡಬೇಕಾಗಿತ್ತು, ಮಾಡಿಲ್ಲ. ಯಾಕಂದ್ರೆ ಎಲ್ಲರೂ ಕೂಡ ರೈತರ ಸಾಲ ಅಲ್ಲಿ ಇರ್ತದೆ.
ಯಾಕಂದ್ರೆ ನಾಳೆ ಮರುಪಾವತಿ ಮಾಡಕ್ ರೈತರ ಹತ್ರ ದುಡ್ಡು ಇಲ್ದಂಗೆ ಆಗೈತೆ ಪರಿಸ್ಥಿತಿ ಆಗಿದೆ. ಮೊದ್ಲೇ ನಾವು ರೈತರು ಅಂತಂದ್ರೆ ಸಾಲದ ಮೇಲೆನೆ ಜೀವನ ಹೌದೌದೌದು. ಅಂಥದ್ರಲ್ಲಿ ಬೆಳೆ ನಾಶ ಆತಂದ್ರೆ ಮುಂದೆ ನಾವು ಪರಿಹಾರ ನಮಗೆ ಯಾವುದು ಇಲ್ಲ ಅಂತಂದ್ರೆ ನಾವು ಸಾಲವನ್ನು ಮರುಪಾವತಿ ಮಾಡೋದು ಹೇಗೆ? ಮಕ್ಕಳ ಎಜುಕೇಶನ್ ಪರಿಸ್ಥಿತಿ ಏನು? ಸಾಕಷ್ಟು ಕುಟುಂಬ ನಡೆಸುವಂಥದ್ದು. ಯಾಕಂದ್ರೆ ಇದೇ ಮೇಜರ್ ನಮ್ಮ ಬೆಳೆ ಆಗಿರೋದ್ರಿಂದ ತಾವು ಸರ್ಕಾರ ಎಚ್ಚರಿಕೆಯನ್ನು ವಹಿಸಿ ಸಂಪೂರ್ಣವಾಗಿ ಎಲ್ಲ ರೈತರಿಗೂ ಕೂಡ ಪರಿಹಾರವನ್ನು ಘೋಷಣೆ ಮಾಡ್ಬೇಕಂತೇಳಿ ತಾವು ತಮ್ಮ ಮಾಧ್ಯಮ ಮುಖಾಂತರ ನಾವು ಹೇಳಕ್ ಬಯಸ್ತೇವೆ. ಇಷ್ಟೊಂದು ದೊಡ್ಡ ಹಾನಿ ಆಗಿದೆ, ಇದುವರೆಗೂ ಸಂಬಂಧಪಟ್ಟ ಶಾಸಕರಾಗ್ಲಿ ಉಸ್ತುವಾರಿ ಸಚಿವರಾಗ್ಲಿ ಏನು ಬಂದು ನಿಮ್ಮನ್ನು ಮಾತಾಡ್ಸಿದ್ರ? ಇಲ್ಲಿವರೆಗೆ ಶಾಸಕರು ಉಸ್ತುವಾರಿ ಸಚಿವರನ್ನ ಬಿಡ್ರಿ, ನೀವು ಯಾವುದೇ ಕೃಷಿ ಅಧಿಕಾರಿಗಳು ಇವತ್ತಿನ ಮಠ ಇಲ್ಲಿ ಯಾವುದೇ ಗ್ರಾಮಗಳಿಗೆ ರೈತನ ಬಂದು ನಿಮ್ಮ ಬೆಳೆ ಏನಾಗೈತಿ, ಯಾವ ರೀತಿ ಹಾನಿ ಆಗೈತಿ, ಯಾವುದೇ ಸಮೀಕ್ಷೆಗಳನ್ನು ಸರ್ಕಾರದಿಂದ ಇವತ್ತಿನವರೆಗೂ ನಡೆದೇ ಇಲ್ಲ. ಈ ತಮ್ಮ ಮುಖಾಂತರ ನಾವೇನು ಬೇಡಿಕೆ, ನಮ್ಮ ಮನವಿ ಏನಂತಪ್ಪ ಅಂತಂತಂದ್ರೆ ಇವತ್ತಿನ ದಿವಸ ಅವರು ಸರ್ಕಾರದವ್ರು ಕ್ರಾಪ್ ಸರ್ವೆ ಅಂತೂ ಮಾಡಿದಾರು. ಯಾರ ಪಾಣಿಯೊಳಗೆ ಕ್ರಾಪ್ ಸರ್ವೆ ಒಳಗೆ ಹೆಸರು ಮತ್ತು ಉದ್ದು ಯಾವ ಬೆಳೆಗಳು ಅದಾವಲ್ಲ ಸಂಪೂರ್ಣ ಪರಿಹಾರ ಅವಕ್ಕೆ ಕೊಡುವಂಥ ಕೆಲಸ ಮಾಡ್ಬೇಕಂತ ಹೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೊತೀವಿ. 2 ಎಕರೆ ಆದ್ರೆ ಓಕೆ ಆಯ್ತು, ಮುಂದಿನ ವರ್ಷ ನೋಡ್ಕೋ ಕೊಡ್ಬೇಕು ಸರ್. ಯಾಕಂದ್ರೆ ನಿಮ್ ತಾಲೂಕಲ್ಲಿ ಸೇರಿದ್ರೆ ಹೆಚ್ಚು ಕಮ್ಮಿ 35. ಹೌದು ಸರ್. ಯಾಕಂದ್ರೆ ಇದು ಹೆಸರು ಬೆಳೆ ಅಂತಂದ್ರೆ ನಮ್ಮದ ರೈತರ ಕಮರ್ಷಿಯಲ್ ಕ್ರಾಪ್ ಸರ್. ಇದು ಇದರಿಂದ ನಮ್ಮ ದುಡ್ಡಿನ ಮುಖ ನೋಡ್ಬೇಕಪ್ಪ ಅಂತಂತಂದ್ರೆ ಹೆಸರು ಬೆಳೆನ ನಮ್ಮ ಈ ಭಾಗದ ಜನರು ಸೌದತ್ತಿ, ರಾಮದುರ್ಗ, ಬೈಲಹೊಂಗಲು, ಆಮೇಲೆ ಕಿತ್ತೂರು ಇವೆಲ್ಲ ಹೆಸರಿನ ಬೆಳೆಯಲ್ಲೇನ ತಮ್ಮ ಬದುಕನ್ನು ಕಂಡುಕೊಳ್ಳುವಂಥ ತಾಲೂಕುಗಳು. ಆದ ಕಾರಣ ಇವನು ಸಂಪೂರ್ಣ ನಾಶ ಅಂತ ಹೇಳಿ ಘೋಷಣೆ ಮಾಡಿ ಸಾಕಷ್ಟು ಪರಿಹಾರ ಕೊಡಬೇಕನ್ನುವಂಥ ನಿಟ್ಟಿನಲ್ಲಿ ಸರ್ಕಾರವನ್ನು ಈ ತಮ್ಮ ಮುಖಾಂತರ ಮನವಿ ಮಾಡ್ತೀವಿ. ಅಕಸ್ಮಾತ್ ಒಂದು ವೇಳೆ ಈ ಹೆಸರನ್ನ ನಾವು ದನಗಳಿಗೆ ಹಾಕಿದ್ರು ಆ ದನಗಳು ತಿನ್ನದಂಥ ಪರಿಸ್ಥಿತಿ ಅದ. ಜಾನುವಾರು ತಿಂದು ಒಂದೆರಡು ಸವದತ್ತಿ ತಾಲೂಕಿನಲ್ಲೇ ಪ್ರಕರಣಗಳು ದಾಖಲ ಆಗಿದಾವ್ರಿ ಈಗಾಗಲೇ, ಸತ್ತೋಗಿದ್ದೇವೆ. ಅದಕ್ಕೆ ತಮ್ಮ ಮೂಲಕ ವಿನಂತಿ ಏನು ಮಾಡ್ಕೊಳ್ಳೋದಪ್ಪ ಅಂತಂದ್ರೆ ನಾವು ಈ ಬೆಳೆಗೆ ಸರಿಯಾದ ಪರಿಹಾರ ಮತ್ತು ಕೊಡದೇ ಇದ್ದರೆ ಉಗ್ರವಾದ ಹೋರಾಟವನ್ನು ರೈತರ ಮುಖಂಡತ್ವದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೀವಿ ಸರ್. ಅದೇ ನಮ್ಮ ಅನ್ನಕ್ಕೆ ಕಲ್ಲು ಬಿದ್ದಿದೆ, ತಿನ್ನಕ್ಕೂ ಅಲ್ಲ ಎತ್ತು ಬಿಸಾಡಕ್ಕೂ ಅಲ್ಲ ಅನ್ನೋ ಥರದಲ್ಲಿ ಆಗ್ಬಿಟ್ಟಿದೆ. ಈಗ ನಮ್ಮ ಬೈಲಹೊಂಗಲ ತಾಲೂಕಿನಲ್ಲಿ ಅತಿ ದೊಡ್ಡ ಗ್ರಾಮ ನಮ್ಮೂರದು. ಅಲ್ಲಿ ನಮಗೆ ವಾಣಿಜ್ಯವಾದ ದೊಡ್ಡ ಬೆಳೆ ಅಂತಂದ್ರೆ ಹೆಸರಿದೆ. ಇದರಲ್ಲಿ ನಾವು ಪ್ರತಿ ವರ್ಷವೂ ಸ್ವಲ್ಪ ಹೋದ ವರ್ಷ ಒಂದು 60% ಬಂದಿತ್ತು. ಈ ಸರಿ ಎಲ್ಲ 99% ಎಲ್ಲ ಡ್ಯಾಮೇಜ್ ಆಗಿದೆ. ಯಾವುದೇ ಒಂದು 99% ಕ್ರಾಪ್ ಇಲ್ಲ. ಇವನ್ನ ಈಗ ನಾವು ಒಂದಷ್ಟು ಜನ ಏನು ಮಾಡಿದ್ದಾರೆ, ಇನ್ಶೂರೆನ್ಸ್ ಮಾಡಿಲ್ಲ, ಸರ್ವರ್ ಪ್ರಾಬ್ಲಮ್ ಅಂತೇಳಿ ಒಂದಷ್ಟು ಜನ ನಮಗಲ್ಲೇ ಮಾಡಲಿಕ್ಕೆ ಆಗಲಿಲ್ಲ. ದಯವಿಟ್ಟು ಪ್ರತಿಯೊಬ್ಬ ರೈತರಿಗೂ ಎಲ್ಲರಿಗೂ ಲಾಸ್ ಆಗಿದೆ. ಇನ್ಶೂರೆನ್ಸ್ ಮಾಡಿದವರಿಗೂ ಆಯಿತು, ಮಾಡದೇ ಇದ್ದವರಿಗೂ ಆಯಿತು. ಇದು ಎಲ್ಲರಿಗೂ ಪರಿಹಾರ ಮುಟ್ಟಬೇಕು. ಇದಕ್ಕೆ ಆಗಿರ್ತಕ್ಕಂಥ ವೆಚ್ಚವನ್ನು ಸರ್ಕಾರ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನಮ್ಗೆ ಪರಿಹಾರವನ್ನು ಕೊಡ್ಬೇಕಂತೇಳಿ ಈ ಮೂಲಕ ನಿಮ್ಮಲ್ಲಿ ಕೇಳ್ತೀವಿ ಸರ್. ಅಂದ್ರೆ 30-35 ಸಾವಿರ ಹೆಕ್ಟೇರ್ ಜಮೀನಲ್ಲಿ ಬೆಳೆದಿರುವಂತ ಈ ಬೆಳೆ ನಾಶ ಆಗಿದೆ ಅಂದ್ರೆ ಹೆಚ್ಚು ಕಮ್ಮಿ 1,500 ಕೋಟಿ ರೂಪಾಯಿ ಅಂದಾಜು ನಷ್ಟ ಆಗ್ಬಿಟ್ಟಿದೆ ರೈತರಿಗೆ. ಪಾಪ ರೈತರು ಏನ್ ಮಾಡೋದು? ಆಲ್ರೆಡಿ ಎಲ್ಲ ಸಾಲ. ಈಗಾಗಲೇ ನಮ್ಮದು ಒಂದು 7,000ಕ್ಕಿಂತ ಹೆಚ್ಚಿನ ಜಮೀನನ್ನು ನಾವು ಹೆಸರನ್ನು ಮಾಡಿದ್ದೇವೆ. ಸೆಕೆಂಡ್ ಆಪ್ಷನ್ ಅಂದರೆ ನಮ್ಮದು ಉದ್ದು ಹಾಕಿದ್ದೇವೆ. ಎರಡೂ ಪೀಕ್ ಹೆಸರು ಒಂದೇ ಅಂತಲ್ಲ, ಉದ್ದಿನ ಪರಿಸ್ಥಿತಿನೂ ಹಂಗಾಗಿದೆ. ಆ ಕಾರಣಕ್ಕಾಗಿ ಎರಡೂ ಕೂಡಿದ್ರೆ ನಮ್ಮದು ಒಂದು 10,300 ಎಕರೆ ಜಮೀನನ್ನು ಸಂಪೂರ್ಣ ಬೆಳೆಯನ್ನು ಮಾಡಿದರೂ ಸಹಿತ ಉದ್ದೂ ಇದೇ ಪರಿಸ್ಥಿತಿ ಆಗಿದೆ, ಹೆಸರದೂ ಇದೇ ಆಗಿದೆ. ಆ ಕಾರಣಕ್ಕಾಗಿ ಈಗ ಸರ್ಕಾರ ಏನಾದ್ರು ಇದಕ್ಕೇನಕ್ಕೆ ಅದನ್ನು ಬರೀ ಬೆಳೆ ವಿಮೆ ಮೇಲೆ ಕುಂತ್ರೆ ಎಂದೂ ಸಾಧ್ಯ ಇಲ್ಲ. ಇದಕ್ಕೇನಾಗ ಮಿನಿಮಮ್ 1 ಎಕರೆಗೆ 50,000 ರೂಪಾಯಿ ಅಂತ ಸರ್ಕಾರ ಘೋಷಣೆ ಮಾಡ್ಬೇಕು. ರೈತರಿಗೆ 50 ಪರಿಹಾರ ಅಂತೇ ಕೊಡ್ಬೇಕು. ಇನ್ಶೂರೆನ್ಸು ಬಿಡ್ರಿ, ಅದೆಲ್ಲ ಏನೂ ಆಗಲ್ಲ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಮೊದಲು ಪರಿಹಾರ ಕೊಡ್ಬೇಕು. ಎಕರೆಗೆ 50,000 ರೂಪಾಯಿ ಅಂತ ಉದ್ದಿರ್ಬೋದು, ಹೆಸರಿರ್ಬೋದು. ಎರಡೂ ನಮ್ಮ ಪ್ರಮುಖ ಬೆಳೆ. ಇದು ಒಂದೇ ಊರು ಅಂತ ಇಲ್ಲಿ ಸುತ್ತಮುತ್ತ ಒಂದು 15 ಊರು ಹಾಕೋ ನಮ್ಮ ಇದು ಪ್ರಮುಖ ಬೆಳೆ ಐತಿ. ಈ ಪ್ರಮುಖ ಬೆಳೆಗೆ ಎಕರೆಗೆ 50,000 ರೂಪಾಯಿ ಅಂತ ಸರ್ಕಾರ ನಮಗೆ ಪರಿಹಾರ ಕೊಡ್ಬೇಕು ಮೊದಲೇದಂತೇಳಿ ನಾವು ಬೇಡಿಕೆ ಕೊಡದಿದ್ರೆ ಅನಿವಾರ್ಯತೆ ಹೇಳಿದೀರಾ ಸರ್ ಅಧಿಕಾರಿಗಳಿಗೆ, ಶಾಸಕ ಎಲ್ಲರಿಗೆ? ಇದು ಎಲ್ಲರಿಗೆ ನೋಡ್ರಿ, ಎಲ್ಲರಿಗೆ ಗೊತ್ತಿದ್ದಂಥ ವಿಷಯ. ಯಾಕಂದ್ರೆ ಈಗೇನು ಶಾಸಕರ ಕಣ್ಣು ಮುಚ್ಕೊಂಡು ಮಕ್ಕೊಂಡಾರ, ಮತ್ತು ಈಗೇನು ಗೊತ್ತಾಗೋಲ್ಲ ಅವ್ರಿಗೆ. ಯಾಕೆ ಟಿ ವಿ ಅವ್ರು ಬಂದಿಂದ, ಮಾಧ್ಯಮದವ್ರು ಬಂದಿಂದ ಬರ್ಬೇಕಂತೈತಿ. ಶಾಸಕರು ಏನು ಕೆಲಸ ಬಂತು ಅವ್ರದ್ದು ಏನು ಕೆಲಸ? ಶಾಸಕರಿಗೆ ಭಾಗದಾಗ ಏನು ಬೆಳೆ ಹಾನಿ ಆಗೈತೋ ಅಥವಾ ಇಲ್ಲೋ, ರೈತರು ಏನಾಗ್ರಿ ಅಂತ ಕೇಳೋದು ನಾವು ಯಾಕೆ ಹೇಳ್ಬೇಕ್ರಿ ಅವ್ರಿಗೆ? ಅವ್ನ ಡ್ಯೂಟಿ ಏನು? ಜನಪ್ರತಿನಿಧಿ ಆದವ್ರ ಡ್ಯೂಟಿ ಏನು? ಬರಬೇಕು, ಎಲ್ಲ ಗ್ರಾಮಗಳ ಭೇಟಿ ಕೊಡೋದು ಮಾಡೋದು ಅವ್ರ ಕೆಲಸ ಐತಿ. ಇದ್ರ ಪ್ರಯುಕ್ತವಾಗಿ ಸರಿ ನಾವು ಈಗ ಶನಿವಾರ ದಿನ
ಎಂದು 30ನೇ ತಾರೀಕು ಬೆಳವಡಿಯಲ್ಲಿನ ನಾವು ಸ್ಟ್ರೈಕ್ ಮಾಡಿದೆವು. ಯಾಕಂದ್ರೆ ಬೆಳೆ ವಿಮೆ ತುಂಬ ಸಮುದ್ರ ಸಂಪೂರ್ಣ ಹಾಳಾಗೈತಿ, ಅವಕಾಶ ಕೊಡ್ರಿ ಇದು ಮಾಡ್ರಿ ಅಂತೇಳಿ. ಆ ಕಾರಣಕ್ಕೆ ಇದಕ್ಕೆ ಸರ್ಕಾರನ ಹೊಣೆ ನಮ್ಮ ಭಾಗದ ಶಾಸಕರು. ಯಾಕಂದ್ರೆ ದೊಡ್ಡ ಪ್ರಭಾವಿ ಶಾಸಕರು ಅದ ನಮ್ಮವರು. ಯಾಕಂದ್ರೆ MLA ಆಗ್ಯಾರ, MLC ಆಗ್ಯಾರ, ಅವ್ರ ತಂದೆಯವರು MP ಆಗ್ಯಾರ. ಸರ್ಕಾರದಾಗ ಬರೀ ಅವ್ರು ಮನಸ್ಸು ಮಾಡ್ರೆ ನಾಳಿಂದ ನಾಳೆ ಹಾಕದ್ದಿ. ಯಾಕೆ ಅವ್ರು ಈಗ ಅವ್ರದ್ದೇ ಸರ್ಕಾರ ಐತಿ, ಕಾಂಗ್ರೆಸ್ ಸರ್ಕಾರ ಐತಿ, ಯಾರು ಮಾಡ್ಬೇಕು? ನಾವೇ ಕೇಳ್ಬೇಕು ರೈತರು. ಬೈಲಹೊಂಗಲದಿಂದ ನಿಮ್ ದೊಡ್ಡವಾಡ ಊರಿಗೆ ಬರಕ್ ಆಗಿಲ್ಲ, ನಾವು ಬೆಂಗಳೂರಿಂದ ಬಂದಿದ್ವಿ. ನೀವು ಬೆಂಗಳೂರಿಂದ ಬಂದಿರಿ. ನೀವು ನಿನ್ನೆ ನೀವು ಮಣ್ಣಿಂದ 3 ದಿನ ಆತ. ಈಗ ನಮಗೆ ಬೆನ್ನ ಹತ್ತಿ ನೀವು ಬೆನ್ನ ಹತ್ತಿ ಇಲ್ಲ ಫೋನ್ ಮಾಡಕು ಅಂತ. ಈಗ ಅವ್ರು 3 ದಿನ ಮತ್ತೆ ಇಲ್ಲೇ ಅದರ ಲೋಕಲ್. ಯಾರು ಕೆಲಸ ಇದೆ? ಇಚ್ಛಾಶಕ್ತಿ ಕೊರತೆ. ಸರ್ಕಾರ ಇಚ್ಛಾಶಕ್ತಿ ಇರ್ಬೋದು. ಇನ್ನು ಕಾಂಗ್ರೆಸ್ ಸರ್ಕಾರ ಐತಿ, ನಮ್ಮ ಶಾಸಕರೇ ಕಾಂಗ್ರೆಸ್ ಅವ್ರದವರು. ಅವ್ರು ಮನಸ್ಸು ಮಾಡಿದ್ರೆ ಕೊಡಿಸ್ತಾರೆ. ಅಚಾನಕ್ ಅವ್ರು ಮನಸ್ಸು ಮಾಡಲಿಲ್ಲ ಅಂದ್ರೆ ರೈತರಿಗೆ ಕೊಡಿಸ್ಬಾರ್ದಂತ ಮನುಷ್ಯನಾಗಿದ್ರೆ ಯಾವುದೇ ಕಾರಣಕ್ಕೂ ಬರಂಗಿಲ್ಲ. ಅವ್ರು ಕೊಡಿಸಬಾರ್ದಂತ ಮನಸ್ಸು ಮಾಡಿದ್ರೆ ಮುಂದಿನ ಹಾದಿ ನಾವು ಬೇರೆ ವಿಚಾರ ಮಾಡ್ತೀವಿ. ರೈತರ ನಿರ್ಧಾರ ಕೊನೆ ನಿರ್ಧಾರ. ಈ ಸಲ ಚೆನ್ನಾಗಿ ಮಳೆ ಬಿದ್ದಿದೆ ನಿಮ್ಮೂರಲ್ಲಿ? ಮಳೆ ಆಗೈತ್ರಿ, ಪೀಕ ಬರಲಿಲ್ಲ. ಎಲ್ಲ ಹೆಸರು ಬಂದು ಇದಾತ್ರಿ. ಅರ್ಧ ಕರ್ಗಾಗ್ಯಾವ, ಅರ್ಧ ಚಲೋ ಅದಾವ. ಈ ಕರಗಾಗಿರೋದೇನೋ ಕೊಟ್ರೆ ತಗೋದಿಲ್ರಿ ಅವನ್ನ. ಯಾಕೆ? ಅಗದಿ 2,000 ಕೊಡಂತಾರ ಕ್ವಿಂಟಲಿಗೆ. 2,000 ರೂಪಾಯಿ. ಇಲ್ಲಾಂದ್ರೆ ಕ್ವಿಂಟಲ್ಗೆ ಎಷ್ಟು ಬರುತ್ತೆ? ಕ್ವಿಂಟಲಿಗೆ 8,000 ಮಟ್ಟ ಬರುತ್ತೆ. ಅಲ್ಲಿ ಗದಿಗಿನಾಗ ಅದು 10,000 ಅಂತ 10 ಸಣ್ಣಕ್ಕೆ. ಇಲ್ಲಿ ಈಗ 2,000 3,000 ಕೇಳ್ತಾರೆ. 11,000 ಇಲ್ಲಿ 2,000 ರೂಪಾಯಿ 3,000 ರೂಪಾಯಿ. ಅದೇ ಹೌದು. ಬಟ್ಟೆ ತಗೊಂಡ್ರೆ 2,000 ರೂಪಾಯಿ ಖಾಲಿ ಆಗ್ಬಿಡುತ್ತಲ್ಲ. ನಮಗ್ ಬರ್ಬೇಕಲ್ರಿ, ಅದು ನಮ್ ನಸೀಬ್ ಬೇಕ. ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ರಿ ಇದನ್ನೆಲ್ಲ? ಗೋರ್ಮೆಂಟ್ ಕೇಳುದ್ರಿ, ಅವ್ರು ಮಾಡ್ತಾರ, ಮಾಡ್ಲಿರ್ ಮುಂದೆ ಉಂಡೆ ಉಂತಾರ ಅವರು. ಈಗ ನಾವ್ ಹೆಂಗ್ ಉಂಡೇವಲ್ಲ ಹಂಗ ಅವರು ಮುಂದೆ ಉಂತಾರ. ಹೌದಿಲ್ಲ ರೀ? ಅಲ್ಲ, ರೈತರು ಸಾಲ ಮಾಡಿ ಎಲ್ಲಿಂದ ಬ್ಯಾಂಕಿಂದೆಲ್ಲ ತಂದು ಬಡ್ಡಿ ಸಾಲ ಮಾಡಿ ರೈತ ಎಣ್ಣೆ ತಗೊಂಡ್ರು ಅವ್ರು ನೋಡುದಿಲ್ಲ. ಆ ಕುರ್ಚಿ ಬಂತ ಅಂದ್ರ ಹೇಳುವಂತ ಏನೈತ್ರಿ ಇದ್ರ? ಇವ್ರೆಲ್ಲ ಇವು ಸುಮಾರು ಆದರೂ ಮತ್ತೆ ಅವ್ರಿಗೇನು ಅಲ್ಲಿ ಆರಾಮ್ ಕುಂತಾರ. ಈ ಮಳೆ ಆದ್ರ ಏನು, ಪೀಕ್ ಬಾಳ್ದ್ರ ಏನು. ಬೆಳೆ ತಗೊಂಡೋಗಿ ತಹಶೀಲ್ದಾರ್ ಆಫೀಸಲ್ಲಿ ತುರಿದ್ರೆ ಎಲ್ಲ ಮುಚ್ಚಿ ಹೋಗ್ಬಿಡುತ್ತೆ ಅಲ್ಲಿ ತಹಶೀಲ್ದಾರ್ ಆಫೀಸ್. ಅವಾಗಾರ ಗೊತ್ತಾಗತ್ತಲ್ರಿ ಅವ್ರಿಗೆ. ಅವಾಗಾರ ಕ್ರಾಂತಿ ಆಕತ್ರಿ. ನಮ್ಮ ಊರಿಂದ 7,500 ಎಕರೆ ಭೂಮಿ ನಾವು ಹೆಸರು ಬೆಳಿತೇವ್ರಿ. ನಮ್ಮ ಮೂಲ ಬೆಳೆ ಇದೆ ರೀ. ಅದಕ್ಕಾಗಿ ಇದನ್ನ ಬೆಳೆದು ಹೆಸರೇ ಇಲ್ದಂಗ ಆಗೋಯ್ತಲ್ಲ ಸರ್. ಸಾಕಷ್ಟು ಪ್ರತಿ ವರ್ಷದಂತೆ ಈ ವರ್ಷ ಮಳೆ ಜಾಸ್ತಿ ಆಗಿದೆ. ಸಾಕಷ್ಟು ರೈತರಿಗೆ ಅನ್ಯಾಯ ಆಗಿದೆ. ದಯವಿಟ್ಟು ಸರ್ಕಾರ ಕಣ್ಣು ಕಿವಿ ತೆಗೆದ ಸ್ವಲ್ಪ ನೋಡ್ಬೇಕಂತೇಳಿ ಸರ್ಕಾರಕ್ಕೆ ನಾವು ಒಂದು ಈ ಗ್ರಾಮಸ್ಥರ ಪರವಾಗಿ ಹಾಗೂ ರೈತರ ಪರವಾಗಿ ನಾನು ಎಚ್ಚರಿಕೆ ಕೊಡ್ತೇನೆ. ಯಾವುದೇ ರೀತಿಯಿಂದ ಈ ವರ್ಷ ಅವ್ರಿಗೆ ದೊಡ್ಡ ಪ್ರಮಾಣದೊಳಗೆ ಬೆಳೆ ಪರಿಹಾರ ಒಂದು ವಿಮಾ ಯೋಜನೆ ಕೊಡಬೇಕು, ಇಲ್ಲ ಸರ್ಕಾರನೇ ಪರಿಹಾರ ಕೊಡ್ಬೇಕಂತೇಳಿ ನಾನು ಅವರಿಗೆ ಕೇಳ್ಕೊತೇನೆ. ಎಷ್ಟು ಶಾಸಕರು ಬಂದಿಲ್ಲ, ಉಸ್ತುವಾರಿ ಸಚಿವರು ಬಂದಿಲ್ಲ, ಅಧಿಕಾರಿಗಳು ಬಂದಿಲ್ಲ. ನೋಡ್ರಿ, ನಮ್ಮ ಶಾಸಕರಿಗೆ ಕಣ್ಣು ಕಿವಿ ಇದಾವು, ಬಾಯಿ ಇಲ್ರಿ ಅವರಿಗೆ. ರೈತರಂತೆ ಬಂದು ಮಾತಾಡೋಂಥ ಶಕ್ತಿ ಇಲ್ಲ. ಯಾಕೆ ಬರಲ್ಲ ಅಂದ್ರೆ ಒಮ್ಮೆ ನಾವು ತಪ್ಪು ಮಾಡಿದ ಇನ್ನೊಂದ್ಸಲ ಬರೋಕ್ಕಾಗಲ್ಲ ಅಂತ ಬಂದಿಲ್ಲ. ಬರ್ತಾರೆ ಅವರು. ಇದನ್ನೆಲ್ಲ ನಿಮ್ಮದು ನ್ಯೂಸ್ ನೋಡಿರಿ ಅಂದ್ರೆ ಬರ್ತಾರೆ ನಾಳಿಂದ್ರ. ಅಲ್ಲ ಸರ್, ಬೈಲಹೊಂಗಲದಲ್ಲಿ ಬಂದಿಲ್ಲ, ನಾವು ಬೆಂಗಳೂರಿಂದ ಬಂದಿವಲ್ಲ ಸರ್. ಅದು ಇನ್ನು ನೀವು ಬಂದಿರಲ್ಲ, ನಿಮ್ಮ ಹಿಂದಿನ ಏನು ಬರ್ತಾರ ಅವ್ರು ನೋಡ್ಲಿಕ್ಕೆ ಬರ್ತಾರ. ಆಮೇಲೆ ಎಲ್ಲ ಪರಿಹಾರ ನಾವು ಕೊಡ್ತೇವ್ರಿ, ಮಾಡ್ತೇವ್ರಿ ಅಂತ ಹೇಳಿ ಹೋಗಿಬಿಡ್ತಾರೆ. ಅದೇನು ಮುಂದೇನು ಕೆಲಸ ಆಗೋದಿಲ್ರಿ. ಅದಕ್ಕೆ ಈ ವರ್ಷ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ಬೇಕಂತ ಒಂದು ತೀರ್ಮಾನ ಮಾಡಿದ್ವಿ. ಅಲ್ಲ, ರೈತರು ಹಿಂಗೆ ಹೋರಾಟ ಮಾಡೋದೇ ಆಗೋ ಜೀವನ. ಹೌದು, ಜೀವನ ಮತ್ತೆ ಹಂಗೆ ಆದ್ರಾಗ ಜೀವನ ಹಾಕವ್ರಿ. ಇದ್ರ ಆಗೋದಿಲ್ರಿ. ಮತ್ತೆ ಕೈ ಬಂದ ತೂತ ಬಾಯಿ ಬರಲ್ಲ ಹಂಗೆ ಆಗಿಬಿಡ್ತೀರಿ ಬಾಳೆ ವರ್ಷ. ಏನು ಮಾಡುವ್ರಿ? ಈಗ ಏನು ಮಾಡ್ಬೇಕು ಅನ್ಕೊಂಡಿದ್ರಿ ಬೆಳೆನೆಲ್ಲ? ಏನು ಮಾಡುವ್ರಿ? ಕೋಳಿ ತಿನ್ನುವಲ್ಲು ರೀ, ದನ ತಿನ್ನುವಲ್ಲು. ದನ ತಿಂದ್ರೆ ಹೊಟ್ಟೆ ಉಬ್ಬಾಕತ್ತೈತ್ರಿ. ಹಿಂಗಾಗಿ ಯಾವ್ದಕ್ಕೆ ಹಾಕ್ಬೇಕು ಅನ್ನೋದು ತಿಳಿವಲ್ರಿ. ಏನು ಮಾಡಿದ್ರಿ? ಅಲ್ಲ, ಎಷ್ಟು ಕಷ್ಟಪಟ್ಟು ಬೆಳೆದಿರ್ತೀರಿ. ಏನು ಬ್ಯಾಡ್ರಿ, 4 ಸಲ ಎಣ್ಣೆ ಹೊಡೆದೇವ್ರಿ. 4 ವಯಸ್ಸು 4-5 ಸಲ ಎಣ್ಣೆ ಹೊಡೆದೇವ್ರಿ. ಬೆಳಿಗ್ಗೆ ಎದ್ರೆ ಜಮೀನ್ಗೆ ಹೋಗೋದು, ದುಡಿಯೋದು. ಒಂದ್ ಮಳೆ ಬಂದ್ ಹಿಂಗ ಆಗ್ಬಿಟ್ರೆ ಏನ್ ಎಲ್ಲ ಬಾದ್ ಬಿಡ್ರಿ. ಏನು ಮಾತಾಡುವಂಗಿಲ್ರಿ. ಭೂಮಿಯಾಗ ಎಲ್ಲಿ ಬೇಕು ಅಲ್ಲಿ ಬಿದ್ದವ್ರಿ. ಏನ್ ಮಾಡುವ್ರಿ?
ಅಲ್ಲ ಎಲ್ರು ಹೊಟ್ಟೆಗೆ ಅನ್ನ ಹಾಕೋ ರೈತರ ಬದುಕಿ ಹಿಂಗಾಗ್ಬಿಟ್ರೆ ಲುಕ್ಸಾನ್ ಮಟ್ಟಲ್ರಿ ಮತ್ತೆ ಏನು ಮಾವು ರೈತಗೆ ಇಲ್ಲ ಅಂದ್ಮೇಲೆ ಮತ್ತು ಉಳಿದವ್ರಿಗೆ ಏನು ಸಿಗಬೇಕ್ರಿ ಏನು ಸಿಗೋದನ್ನ ಇಲ್ಲ ಹಿಂಗೆ ಆಗಿಬಿಟ್ಟದ್ರಿ ಭಾಳ ಈ ವರ್ಷ. ಯಾರು ಹೇಳೋರು ಕೇಳೋರು ಇಲ್ಲ ಅಂತ ಯಾರು ಇಲ್ಲಂಗಣ ಆಗೈತ್ರಿ. ಬಂದ್ ಮಾಲ್ ಹೆಂಗಾರ 8,700 ರೂಪಾಯಿ ಗೌರ್ಮೆಂಟ್ ಖರೀದಿ ಹೋಗಂಗೆ ಮಾಡ್ರಿ, ನಿಮ್ಮ ಕೈ ಮುಗಿದು ಕೇಳ್ಕೊತೇನ್ರಿ. ಹಾಂ ಬಟ್ ಅವ್ರು ತಗೊಳ್ತಾ ಇನ್ನೂ ನಿಮ್ಮನ್ನ ಬಂದು ಮಾತಾಡ್ಸೇ ಇಲ್ಲ, ತಗೊಳ್ಳೋ ಮಾತೆಲ್ಲಿಂದ ಬಂತು ಸರ್? ಸರ್, ಈ ರಾಜ್ಯದಲ್ಲಿ ಒಬ್ರು ಯಡಿಯೂರಪ್ಪನವ್ರು ಮತ್ತು ಕುಮಾರಸ್ವಾಮಿ ಅವ್ರನ್ನ ಬಿಟ್ರೆ ರೈತರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಯಾಕಂದ್ರೆ ರೈತರನ್ನ ಸಾಯುವಂತ ಪರಿಸ್ಥಿತಿ ಯಾರು ಕಾಂಗ್ರೆಸ್ ಸರ್ಕಾರ ಅಂದ್ರೆ. ಈಗ ಯಡಿಯೂರಪ್ಪನೂ ಇಲ್ಲ, ಕುಮಾರಸ್ವಾಮಿನೂ ಸಿಎಂ ಇಲ್ಲ, ಈಗಿರೋ ಸಿದ್ದರಾಮಯ್ಯನವರು. ನಾವು ಅದೇ ಹೇಳ್ತಾ ಇದ್ದೀನಿ ಸರ್, ರೈತರನ್ನ ಬದುಕಿಸುವಂತ ಯಾರಾದ್ರೂ ಜೀವಂತ ನಾಯಕರಿದ್ರೆ ಇಬ್ರ. ಆಯ್ತು ಸರ್, ಈಗ ಅವ್ರು ಇಲ್ವಲ್ಲ, ಈಗ ಅವ್ರು ಏನ್ ಮಾಡಕ್ ಆಗತ್ತೆ? ನಿಮ್ಮ ಊರಿನ ಪರಿಸ್ಥಿತಿ ಹೆಂಗಿದೆ ಸರ್? ಈ ಭಾಗದ ಶಾಸಕರಂಕ ಹೊತ್ಕೊಂಡ್ ಮಕ್ಕೊಂದಾರ ಸರ್, ನಾಲ್ಕು ಮತ್ತೆ ಅವ್ರಿಗೆ ಅಂಕ ಕಣ್ಣು ತೆಗಿಯೋದಿಲ್ಲ. ಈ ಭಾಗದ ಜನ ಮುಂದಿನ ದಿನ ಅವ್ರಿಗೆ ಉತ್ತರ ಕೊಡ್ಬೇಕಾಗತ್ತೆ. ಈಗ ಬೆಳೆ ಏನ್ ಮಾಡ್ಬೇಕಂತ ಮುಂದಿನ ಎಲೆಕ್ಷನ್ ಸರ್, ಈಗ ಸರ್ಕಾರ ಅದನ್ನ ಖರೀದಿ ಮಾಡ್ಬೇಕು ಸರ್. ಈಗ ಅವ್ರೇನು ಹೇಳಿದ್ರಲ್ಲ ಆ ಪ್ರಕಾರ ಅವ್ನ ಖರೀದಿ ಮಾಡ್ಬೇಕು, ಅವ್ರಿಗೆ 50,000 ರೂಪಾಯಿ ಪರಿಹಾರ ಕೊಡ್ಬೇಕು ಸರ್. ಈಗ ಹಿಂಗೆ ಆದ್ರೆ ಬಹಳ ಕಷ್ಟ ಸರ್, ಎಲ್ಲ ಬೀದಿಗೆ ಬಂದ್ಬಿಡ್ತಾರೆ ಜನಗಳು. ಇದು ಈಗ ಹೇಳಿಲ್ಲ, ಈಗಾಗಲೇ ರೈತರದ್ದು ಕಷ್ಟ ಅಂತೂ ಯಾರು ಕೇಳಕ್ಕೆ ಬಂದಿಲ್ಲ ಅನ್ನಿಸೋಕ್ಕೆಲ್ಲ ಗೊತ್ತಾಯ್ತು ನಿಮ್ಗೆ. ಈ ದೊಡ್ಡವಾಡ ರೈತರ ಒಮ್ಮೆ ಎದ್ರು ಅಂತಂದ್ರೆ ಮುಗಿತ, ಯಾರೂ ತಡೆಯೋದಿಲ್ಲ ಅವ್ರನ್ನ. ಅದಕ್ಕೆ ಅವ್ರು ಮನಸ್ಸು ಮಾಡ್ಬೇಕು. ಈಗ ಏನಕ್ಕೈತಿ, ಸರ್ಕಾರ ಕೊಡಲಿಲ್ಲ ಅಂತಂದ್ರೆ ಪರಿಹಾರ ಈಗಾಗಲೇ ಏನೋ ಸುಮ್ಮನೆ ಹೂವಾಪುಗಳು ಅದಾವೆ, ಕೊಡ್ತಾರೋ ಅದು ಇದು ಅಂತೇಳಿ. ಅವರಂತೂ ಸರ್ಕಾರದವ್ರು ಇನ್ನೂ ಮಟ್ಟ ಎಲ್ಲಿಯೂ ಬಂದೇನಿಲ್ಲ, ಯಾರೂ ಆಫೀಸರು ಬಂದಿಲ್ಲ, ಯಾರು ಅವ್ರ ಸಂಬಂಧಪಟ್ಟವ್ರು ಯಾರು ಅಧಿಕಾರಿಗಳು ಬಂದಿಲ್ಲ, ಮತ್ತು ಇವರು ಬಂದಿಲ್ಲ, MLAಗಳು ಯಾರು ಮಿನಿಸ್ಟ್ರು ಬಂದಿಲ್ಲ. ಅಧಿಕಾರಿಗಳಿಗೆ ಎಷ್ಟು ದೌಲತ್ತು ಅಂತ ಇದುವರೆಗೂ ಈ ಕಡೆ ತಲೆ ಹಾಕಿಲ್ಲ ಅಂತ ನೋಡ್ರಿ. ಈಗ ಯಾರು ರಾಜಕೀಯ ಇರ್ತಾರೆ, MLA ಅಥವಾ ಮಿನಿಸ್ಟರ್ ಇರ್ತಾರೆ, ಅವ್ರ ಅಧಿಕಾರಿಗಳಿಗೆ ಹೇಳಿದ್ರೆ ಅವ್ರ ಅಧಿಕಾರಿಗಳು ಬರೋರ, ಇಲ್ಲಾರ ಅವ್ರು ಕೇರೆ ಮಾಡೋರು. ಅಧಿಕಾರಿಗಳು ಯಾವಾಗಲೂ ಪರಿಸ್ಥಿತಿ ಹಂಗೆ ಇರ್ತಿದ್ರು. ಅದಕ್ಕೆ ಇದನ್ನು ಒಂದು ಸ್ವಲ್ಪ ನಮ್ಮೆಲ್ಲ ಈಗೆಲ್ಲ ಸಾಕಷ್ಟು ಜನ ಲೀಡರ್ಗಳಿದಾರೆ, ನಮ್ಮ ಹಿರಿಯರಿದ್ದಾರೆ, ಇವರೆಲ್ಲರೂ ಕೂಡಿ ಒಂದು ಮೀಟಿಂಗ್ ಮಾಡಿಕೊಂಡು ಇನ್ನು ಮುಂದಿನ ದಿನಮಾನದೊಳಗೆ ಉಗ್ರವಾದ ಹೋರಾಟ ಮಾಡಿದ್ರೆ ಅಷ್ಟೇ ಇದೇನು ಒಂದು ದಂಡಿಗೆ ಬರ್ತದೆ. ಇಲ್ಲಕ್ಕಾದ್ರೆ ಈ ಸರ್ಕಾರ ಅಂತೂ ಕೇಳೋ ಪರಿಸ್ಥಿತಿ ಒಳಗಿಲ್ಲ. ಅವ್ರು ಬರೀ ಗ್ಯಾರಂಟಿ ಒಳಗೆ ಅವ್ರ ತೆಲಾಗಿ ಏನೈತಿ, ನಾವು ಗ್ಯಾರಂಟಿ ಕೊಟ್ಟು ಆರಾಮ್ ಜನ ಅದಾರ, ಆರಾಮ್ ಊಟ ಮಾಡ್ಕೊತಾರೆ ಅಂತ ಅವ್ರ ತೆಲೋಗೈತಿ. ಯಾಕಂದ್ರೆ ರೈತರ ಪರಿಸ್ಥಿತಿ ಏನೈತಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಅವ್ರೇನು ತಿಳ್ಕೊಂಡಾರೆ, ಗ್ಯಾರಂಟಿ ಕೊಟ್ರೆ ಮುಗಿತು ಅನ್ನೋಂಥ ಲೆವೆಲ್ದಾಗಿದ್ದಾರೆ. ಬೇರೆ ಏನೋ ಡೆವಲಪ್ಮೆಂಟು ಅಥವಾ ಅದು ಬಿಡ್ರಿ, ಡೆವಲಪ್ಮೆಂಟು ಆಮೇಲೆ ಈ ಸದಿ ಯಾರೂ ಕೇಳತ್ತಿಲ್ಲ. ಅದು ನೀವು ರೋಡ್ ಹಾಳ ಹಿಡ್ದು ಒಂದು ಯಾವ ವಿಚಾರ ಇಲ್ಲ. ಯಾಕಂದರೆ ರೈತರದ್ದು ಹೋದ ವರ್ಷ ಏನು ಸಾಲ ಮಾಡಿ ರೈತರು ಬಿತ್ತಿ ಈಗ ಬಂದು ಇವತ್ತೆಲ್ಲ ಹೆಸರು ಬಂದ ಮೇಲೆ ಮಾರಿ ಒಂದು ಏನೋ ಒಂದು ಬದುಕು ಕಟ್ಕೋಬೇಕಂತಿದ್ರು, ಅದು ಹೋಗೈತೆ ಅಂದಮೇಲೆ ಮುಂದಿನ ಪರಿಸ್ಥಿತಿ ಏನು, ಅವ್ರು ಮುಂದಿನ ಪೀಕ್ ಮಾಡೋಕೆ ಏನು ಪರಿಸ್ಥಿತಿ? ಈಗ ಮುಂದೆ ಕಡ್ಲಿ ಬಿತ್ತಬೇಕೀಗ ಅವ್ರು, ಅದು ಗೊಬ್ಬರ ತರಬೇಕು, ಬೀಜ ತರಬೇಕು, ಗಳೆ ಹೊಡಿಬೇಕು, ಟ್ರ್ಯಾಕ್ಟರ್ ಡೀಸೆಲ್ ಇವೆಲ್ಲ ಇವೆಲ್ಲ ಮಾಡ್ಬೇಕಂದ್ರೆ ದುಡ್ಡು ಎಲ್ಲಿ ಅಂತಾರೆ ಅವರು. ಈಗ ಮತ್ತೆ ಸಾಲ ಮಾಡಬೇಕು, ಡಬಲ್ ಸಾಲ ಮಾಡಿ ಆಮೇಲೆ ಪರಿಸ್ಥಿತಿ ಏನಾಗ್ತಿತ್ತು ಅವ್ರದ್ದು. ಆಮ್ಯಾಗ ಸಾಲ ಮಾಡೋದು. ಮತ್ತು ಈಗ ನೋಡ್ರಿ, ಈಗ ಮತ್ತೆ ನವಂಬರ್ ಡಿಸೆಂಬರ್ದಾಗ ಸದ ಮೊದಲಂಗೆ ಪರಿಸ್ಥಿತಿ ಇಲ್ಲ. ಮಳೆ ಯಾವಾಗ ಸಿಕ್ಕಂಗೆ ಮಳೆ ಆಗಾಗ್ತಾವೆ. ಹೋದ ವರ್ಷ ನೋಡಿದ್ರೆ ನವಂಬರ್ ಡಿಸೆಂಬರ್ದಾಗ ಸಿಕ್ಕಂಗೆ ಮಳೆ ಆಗಿ ಅವತ್ತು ಹೋದ ಸಲ ಸಮಸ್ಯೆ ಆಗಿದೆ. ಈ ಸಲ ಹಂಗಾದ್ರೆ ಕಡ್ಲಿ ಒಂದು ಹೋಗ್ಬಿಡ್ತಾರೆ, ನಮ್ಗೆ ಗೊತ್ತು ರೈತರ ಪರಿಸ್ಥಿತಿ. ಅನ್ನಕ್ಕೂ ನಾವು ಪ್ರತಿದಿನ ಹೋರಾಡಬೇಕು ಅಂತಂದ್ರೆ ಬಹಳ ಕಷ್ಟ. ಏನಾರಾಗಲಿ ಸರ್, ಈಗ ಎಲ್ಲರದು ಮನಸ್ಥಿತಿಯನ್ನು ನೀವು ನೋಡಿದ್ರಿ. ಒಂದೇ ಒಂದು ಸರ್ಕಾರ ಮನಸ್ಸು ಮಾಡಿರಿ ಯಾವುದೂ ಏನು ಅಸಾಧ್ಯ ಅಲ್ಲ. ಏನಿದೆ ಯಾವುದು ಪಕ್ಷಪಾತವನ್ನು ನಾವೆಲ್ಲ ಮರೆತು ದೊಡ್ಡವಾಡ ಅಂತಲ್ಲ, ಸುತ್ತಮುತ್ತ ನಾವೆಲ್ಲ ರೈತ ಯಾವುದೇ ಪಕ್ಷಕ್ಕೆ ಸಂಬಂಧ ಅವ್ರು ಸದನದ ಚರ್ಚೆ ಮಾಡ್ಯಾರ ಬಿಟ್ಟರೆ ಬೇಡ, ಬಂದ ಸ್ಥಳೀಯವಾಗಿ ಎಲ್ಲ ರೈತರು ಕೊಂಡ್ರೆ ಇದನ್ನು ನಾವು ಗೆದ್ದು ಬಂದ ಬೆಳಕಿದೆ ಒಂದೇ ಪಕ್ಷ, ಯಾವುದೂ ರೈತರ ಪಕ್ಷ ಇದೆ. ಅವ್ರು ಕಾಂಗ್ರೆಸ್ಸು JDS BJP ಬೇಡಲ್ಲಿ. ನಮ್ಗೆ ಏನಾರ ಮಾಡಲಿ ಈ ಅಟ್ಟು ಹೆಸರನ್ನು ಏನು ಗೋರ್ಮೆಂಟ್ ರೇಟ್ ಐತಲ್ಲ ನಮ್ದು 8,000 ಚಿಲ್ಲರೆ, ಆ ರೇಟಿಗೆ ಖರೀದಿ ಮಾಡಿಸೋ ಜವಾಬ್ದಾರಿಯನ್ನು ನಮ್ಮ ಶಾಸಕರು ತಗೊಳ್ಳಿ ಅನ್ನೋದಂದ ಒತ್ತಾಯ. ತಗೊಳ್ಳಿಲ್ಲ ಅಂದ್ರೆ ಇದಿಷ್ಟು ಇಲ್ಲಿರುವಂತಹ ಗ್ರಾಮಸ್ಥರ ಮಾತು. ಅತಿವೃಷ್ಟಿ ಆಗಿದ್ರೂ ಕೂಡ ನಮ್ಮ ಮೇಲೆ ಸರ್ಕಾರದ ದೃಷ್ಟಿ ಇನ್ನೂ ಕೂಡ ಬಿದ್ದಿಲ್ಲ ಅನ್ನುವಂಥ ಒಂದು ಬೇಸರವನ್ನ ಇಲ್ಲಿರುವಂತಹ ಗ್ರಾಮಸ್ಥರು, ರೈತರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸಾವಿರಾರು ಹೆಕ್ಟೇರ್ ಬೆಳೆ ನಾಶ ಆಗಿದೆ, ಕೋಟ್ಯಾಂತರ ರೂಪಾಯಿ, 1,000 ಕೋಟಿಗೂ ಅಧಿಕ ರೂಪಾಯಿ ಈ ಬಾರಿ ಈ ಮಳೆಗೆ ಕೊಚ್ಚಿ ಹೋಗಿದೆ. ನಮಗೆ ಪರಿಹಾರವನ್ನ, ಕನಿಷ್ಠ ಪರಿಹಾರವನ್ನಾದರೂ ಸರ್ಕಾರ ಒದಗಿಸ್ಕೊಡ್ಬೇಕು ಅನ್ನುವಂಥದ್ದು ಇಲ್ಲಿರುವಂಥ ರೈತರು ಮತ್ತು ಗ್ರಾಮಸ್ಥರ ಆಗ್ರಹ ಮತ್ತು ಬೇಡಿಕೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.